ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ 30 ಬಹಳ ವಿಶೇಷವಾಗಿರುವಂತಹ ಶಕ್ತಿಶಾಲಿ ದಿನ. ಈ ದಿನ ಈ ರಾಶಿ ಚಕ್ರದವರಿಗೆ ಅದೃಷ್ಟದಲ್ಲಿ ಸಂಪೂರ್ಣವಾಗಿ ಬದಲಾವಣೆ, ಗ್ರಹಗಳ ಬದಲಾವಣೆ ಈ ರಾಶಿಯವರಿಗೆ ಶಕ್ತಿ ಮತ್ತು ಚೈತನ್ಯ, ಜೀವನದ ಮೇಲೆ ಉತ್ಸಾಹ, ಪ್ರೀತಿ ಎಲ್ಲವನ್ನ ಕೂಡ ತಂದುಕೊಡುತ್ತೆ. ಇದರಿಂದಾಗಿ ಇವರು ಬದುಕುವ ಕಲೆಯನ್ನು ಸಂಪೂರ್ಣವಾಗಿ ಕಲಿತುಕೊಳ್ತಾರೆ. ಮೋಹಿನಿ ಏಕಾದಶಿ ಈ ಒಂದು ವಿಶೇಷವಾಗಿರುವಂತಹ ಏಕಾದಶಿ ಈ ರಾಶಿ ಚಕ್ರದವರಿಗೆ ಮಹಾದೇವನ ಸಂಪೂರ್ಣವಾಗಿ ದಸೆಯಿಂದ ಅಪಾರವಾದ ಧನ ಸಂಪತ್ತು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ. ಏಕೆಂದರೆ ಈ ಒಂದು ವಿಶೇಷವಾಗಿರುವ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಎಲ್ಲ ರೀತಿಯ ಕಷ್ಟಗಳು, ಕಾರ್ಪಣ್ಯಗಳು ಎಲ್ಲವೂ ಕೂಡ ಸರಿ ಹೋಗುವಂತಹ ವಿಶೇಷವಾಗಿರುವ ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುತ್ತದೆ. ಇಂದಿನ ಈ ಸಮಯದಿಂದ ಹಲವಾರು ವರ್ಷಗಳವರೆಗೂ ಕೂಡ ನೇರವಾಗಿರುವ ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ. ಸಂಪೂರ್ಣವಾಗಿ ದೇವರ ಕೃಪೆಗೆ ಪಾತ್ರರಾಗ್ತೀರಾ. ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಈಗ ಶುರುವಾಗ್ತಾ ಇರೋದ್ರಿಂದ ನೀವು ಹಲವಾರು ವರ್ಷಗಳವರೆಗೂ ಕೂಡ ಸೋಲೆ ಇಲ್ಲದ ನೆಮ್ಮದಿಯ ಜೀವನವನ್ನು ಬರಮಾಡ್ಕೊಳ್ತೀರಾ. ಏಕೆಂದರೆ ಇಂದು 2026 ಏಪ್ರಿಲ್ 27ನೇ ತಾರೀಕು ಸೋಮವಾರ. ಇಂದಿನಿಂದ ಚಂದ್ರನ ಸ್ಥಾನ ಬದಲಾವಣೆಯಾಗುತ್ತೆ. ನಿಮ್ಮ ದಿನ ಅದ್ಭುತವಾಗುತ್ತೆ. ಈ ರಾಶಿಯವರಿಗೆ ಶುಭಕರವಾದ ಸಮಯ. ಒಟ್ಟಾರೆಯಾಗಿ ದ್ವಾದಶವಾಗಿ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಈ ರಾಶಿಯವರಿಗೆ ಏಪ್ರಿಲ್ 30ರವರೆಗೂ ಕೂಡ ವಿಶೇಷವಾಗಿರುವ ಸಂದರ್ಭ ಜೊತೆಗೂಡುತ್ತದೆ. ಪೂರ್ವ ಪಾಲ್ಗುಣಿ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಈ ರಾಶಿ ಚಕ್ರದವರಿಗೆ ಅಪಘಾತಗಳಾಗುವಂತಹ ಸಾಧ್ಯತೆ ಇರೋದ್ರಿಂದ ಈ ಒಂದು ದಿನವಿಡೀ ನೀವು ವಿಶೇಷವಾಗಿ ಗ್ರಹಗಳ ಸ್ಥಾನ ಬದಲಾವಣೆಯು ಈ ರಾಶಿ ಚಕ್ರದವರಿಗೆ ಭವಿಷ್ಯದಲ್ಲಿ ಉನ್ನತವಾಗಿರುವಂತಹ ಭವಿಷ್ಯವನ್ನು ನಿರ್ಮಿಸಿಕೊಡುತ್ತೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಶಕ್ತಿವಂತರು, ಬುದ್ಧಿವಂತರು, ಯಾವೆಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿ ಚಕ್ರದವರಿಗೆ ಸವಾಲಿನಿಂದ ಕೂಡಿರುವಂತಹ ದಿನವನ್ನು ಎದುರಿಸಬೇಕಾಗಿ ಬರುತ್ತೆ. ನಿಮ್ಮ ರಾಶಿಯ ಅಧಿಪತಿ ಮೀನ ರಾಶಿಯಲ್ಲಿ ಅಂದರೆ 12ನೇ ಮನೆಯಲ್ಲಿ ಇರೋದ್ರಿಂದ ಖರ್ಚುಗಳು ಮತ್ತು ಒಳಚಿಂತನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ನಿರ್ಧಾರಗಳ ಬಗ್ಗೆ ಸ್ಪಷ್ಟವಾಗಿರಬೇಕು. ತರಾತುರಿಯಲ್ಲಿ ತಪ್ಪನ್ನು ಮಾಡೋದನ್ನು ತಪ್ಪಿಸಬೇಕು. ಆರೋಗ್ಯದ ಕಡೆ ಗಮನ ಕೊಡಿ. ಯಾವುದೇ ಕೆಲಸವಾದರೂ ಸರಿ ನಿಮಗೆ ಅಪಾಯಕಾರಿ ಎಂದು ತೋರಿಸಿದರೆ ಆ ಕೆಲಸದಿಂದ ದೂರ ಬರೋಕ್ಕೆ ಹಿಂಜರಿಬೇಡಿ. ಕೆಲವು ಬದಲಾವಣೆಗಳು ನಿಮಗೆ ತೊಂದರೆಯನ್ನು ತರಬಹುದು. ಆದರೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಎಚ್ಚರಿಕೆಯಿಂದ ಮುಂದುವರಿಯುವಂತಹ ಜಾಗೃತಿಕತೆಯನ್ನು ಮೂಡಿಸುತ್ತದೆ. ನಿಮ್ಮ ಕೆಲಸದಲ್ಲಿ ಬುದ್ಧಿವಂತರಾಗ್ತೀರಾ. ಖಂಡಿತವಾಗಿ ನಿಮ್ಮ ಗೊಂದಲಗಳು ದೂರವಾಗುತ್ತೆ. ಮನಸ್ಸು ಅಜ್ಞಾತವಾದ ಭಯವನ್ನು ಕಾಡುವಂತೆ ಮಾಡಿದ್ರೂ ಕೂಡ ಧ್ಯಾನ, ಯೋಗ ಮತ್ತು ಒಳ್ಳೆಯ ಕೆಲಸವನ್ನು ಮಾಡಬೇಕು. ಇಂದು ಮೋಹಿನಿ ಏಕಾದಶಿ. ಹೂಡಿಕೆಯಿಂದ ಆರ್ಥಿಕವಾಗಿ ನಷ್ಟದ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ಕೆಲವು ಸವಾಲುಗಳು ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲ ಕೆಲಸಗಳು ಮಧ್ಯಂತರಕ್ಕೆ ನಡೆಯುತ್ತದೆ. ಆದರೆ ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳದ ಸಾಧ್ಯತೆ ಇರೋದ್ರಿಂದ ಪ್ರಯಾಣದ ಅವಕಾಶ ಇರುತ್ತೆ. ನೀವು ಭೂಮಿ ಅಥವಾ ವಾಹನವನ್ನು ಖರೀದಿ ಮಾಡಲು ಯೋಚನೆ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳು ಶೈಕ್ಷಣಿಕ ಕೆಲಸದಲ್ಲಿ ಅಪಾರವಾದ ಯಶಸ್ಸನ್ನು ಪಡೆದುಕೊಳ್ಳಬಹುದು. ಉದ್ಯೋಗಸ್ಥರಿಗೆ ಬಡ್ತಿ ಅವಕಾಶ ದೊರೆಯುತ್ತೆ. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ನಿಮ್ಮ ಕೋಪವನ್ನು ನಿಯಂತ್ರಿಸಿ. ವಿಶೇಷವಾದ ವ್ಯಕ್ತಿಗಳು ನಿಮ್ಮ ಮನೆಗೆ ಬರಬಹುದು. ನಿಮ್ಮ ಕುಟುಂಬದಲ್ಲಿ ಸಂತೋಷದ ಸುದ್ದಿ ನಡೆಯುವಂತಹ ವಿಶೇಷವಾದ ಸಾಧ್ಯತೆ ಇದೆ. ಹೌದು, ಈ ರಾಶಿ ಚಕ್ರದವರು ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಬೇಕು. ದೀರ್ಘಕಾಲದ ಪ್ರಯಾಣವನ್ನು ತಪ್ಪಿಸಬೇಕು. ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಆಸೆ ಪಟ್ಟಿರುವಂಥವ್ರಿಗೆ ಇದು ಸೂಕ್ತವಾದ ಶುಭ ಸಮಯ. ನಿಮ್ಮ ಜೀವನದಲ್ಲಿ ಹೊಸ ಆಸ್ತಿಯನ್ನು ಖರೀದಿ ಮಾಡ್ಬೋದು. ಎಲ್ಲ ತೊಂದರೆಗಳು ದೂರವಾಗುತ್ತೆ. ಹೊಸ ಕಾರ್ಯಗಳಿಗೆ ಜವಾಬ್ದಾರಿ ಸಿಗುತ್ತೆ. ನೀವು ಕಚೇರಿಯಲ್ಲಿ ಹೆಚ್ಚು ಸಮಯವನ್ನು ಕಳೆಯಬೇಕಾಗಿ ಬರುತ್ತದೆ. ಕೌಟುಂಬಿಕ ಜೀವನ ಸುಖಮಯವಾಗಿ ಸಾಗೋದ್ರಿಂದ ಕುಟುಂಬ ಸದಸ್ಯರು ವಿವಾಹವನ್ನು ನಿಶ್ಚಯಿಸಬಹುದು. ದೂರದ ಪ್ರಯಾಣವನ್ನು ಈ ಸಂದರ್ಭದಲ್ಲಿ ತಪ್ಪಿಸೋದ್ರಿಂದ ನಿಮಗೆ ಮುಂದಿನ 48 ಗಂಟೆಯ ಒಳಗಾಗಿ ಸಿಹಿ ಸುದ್ದಿ ಅನ್ನೋದು ಬಂದು ತಲುಪುತ್ತದೆ. ಏಕಾಗ್ರತೆ. ಮಕ್ಕಳು ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸಬಹುದು. ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಬೇಕು. ಏಕಾಗ್ರತೆಯನ್ನು ಹೆಚ್ಚಿಸಬೇಕು. ನಿಮ್ಮ ಭಾವನೆಗಳನ್ನು ಪರಸ್ಪರವಾಗಿ ಹಂಚಿಕೊಳ್ಬೇಕು. ಪ್ರೀತಿ ಸಂಬಂಧಗಳಲ್ಲಿ ಪ್ರಯಾಣ ಉಳಿದುಕೊಳ್ಳುತ್ತದೆ. ಈ ಸಮಯ ನಿಮ್ಮ ಸಲಹೆಗಾಗಿ ಹಲವಾರು ಜನರು ನಿಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮ ಜ್ಞಾನ ಮತ್ತು ಅನುಭವವನ್ನು ಸರಿಯಾಗಿ ಬಳಸಿಕೊಳ್ಳಿ. ಹೊಸ ವಾಹನ ಅಥವಾ ಎಲೆಕ್ಟ್ರಾನಿಕ್ ಖರೀದಿಸಲು ಇದು ಸೂಕ್ತವಾದ ಸಮಯ. ನಿಮ್ಮ ಜೀವನದಲ್ಲಿ ಬಾಕಿ ಇರುವ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸ್ತೀರಾ. ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಬಹುಕಾಲದಿಂದ ಬಾಕಿ ಉಳಿದಿರುವ ಎಲ್ಲ ಕೆಲಸಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಲು ಪ್ರಯತ್ನಿಸಿ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಉತ್ತಮವಾದ ವಾತಾವರಣ ಇರುತ್ತೆ. ನೀವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ. ಇದರಿಂದಾಗಿ ಮನಸ್ಸಿಗೆ ಸಂತೋಷ, ಶಾಂತಿ, ನೆಮ್ಮದಿ, ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ. ಚಂದ್ರನ ಅನುಕೂಲಕರವಾಗಿರುವಂತಹ ಆಶೀರ್ವಾದ. ಹಣಕಾಸಿನಲ್ಲಿ ಸ್ವಲ್ಪ ಬದಲಾವಣೆ ಮತ್ತು ಬೆಳವಣಿಗೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ರಾಶಿಯವರಿಗೆ ಅನುಕೂಲಕರವಾಗಿರುವಂತಹ ಸ್ಥಾನದಲ್ಲಿ ಮಂಗಳನ ಆಶೀರ್ವಾದ ಯಶಸ್ಸಿನ ಸೂಚನೆಗಳನ್ನು ನೀಡ್ತಾ ಇದೆ.
ಇದೆ. ಇನ್ನು ಮುಂದೆ ಯಾವುದೇ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕಾದ್ರೆ ತಜ್ಞರ ಸಲಹೆಯನ್ನು ಭವಿಷ್ಯದಲ್ಲಿ ಉಪಯೋಗವಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ನೀವು ಅದೃಷ್ಟವಂತರು. ಹೂಡಿಕೆಯ ನಿರ್ಧಾರಗಳ ಬಗ್ಗೆ ಬುದ್ಧಿವಂತಿಕೆಯಿಂದ ಯಾವುದೇ ರೀತಿಯ ಕೆಲಸವನ್ನು ಕೂಡ ತೆಗೆದುಕೊಳ್ಳೋದ್ರ ಮೂಲಕ ನೀವು ಜೀವನದಲ್ಲಿ ಶ್ರೀಮಂತರಾಗುವಂತಹ ಸಮಯವನ್ನು ಹತ್ತಿರಕ್ಕೆ ಬರಮಾಡ್ಕೊಳ್ತಿದ್ರ. ಹೊಸ ಮನೆ ಆಸ್ತಿಯನ್ನು ಖರೀದಿ ಮಾಡಬೇಕು, ದೊಡ್ಡದಾದ ಶ್ರೀಮಂತಿಕೆ ಜೀವನವನ್ನು ನಡೆಸಬೇಕು ಅಂತ ಯಾರೆಲ್ಲ ಆಸೆ ಪಡ್ತಾ ಇದ್ರು ಅಂಥವರಿಗೆ ಈ ಸಮಯದಲ್ಲಿ ಹಲವಾರು ಮೂಲಗಳಿಂದ ಆದಾಯ ಅನ್ನೋದು ಹೆಚ್ಚಿಗೆ ಸಿಗುತ್ತೆ. ಬುದ್ಧಿವಂತಿಕೆಯಿಂದ ನಿಮ್ಮ ಜೀವನ ಅವಕಾಶಗಳ ಆರ್ಥಿಕ ಪರಿಸ್ಥಿತಿಯಿಂದ ತುಂಬಿ ತುಳುಕಾಡುತ್ತೆ. ಕೆಲವರಿಗೆ ಮನೆ ರಿಪೇರಿ ಆಗಬಹುದು. ದೈನಂದಿನ ದಿನಚರಿಯಲ್ಲಿ ವಿರಾಮವನ್ನು ತೆಗೆದುಕೊಳ್ಳೋಕೆ ಬಯಸ್ತಾ ಇರುವಂಥವರಿಗೆ ಉತ್ತಮವಾಗಿರುವಂತಹ ದಿನ. ರಾಶಿ ಚಕ್ರದವರ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಸ್ವಂತ ಪರಿಹರಿಸಲು ಪ್ರಯತ್ನಿಸೋದು ಉತ್ತಮ. ಹಳೆಯ ಹೂಡಿಕೆಯಿಂದ ಲಾಭ ಸಿಗುತ್ತೆ. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಯಶಸ್ವಿಯಾಗುತ್ತೆ. ವ್ಯಾಪಾರದಲ್ಲಿ ಲಾಭ ಬರುತ್ತೆ. ಆದಾಯದಲ್ಲಿ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ. ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಒಳ್ಳೆಯ ಸುದ್ದಿಯನ್ನು ಬರಮಾಡ್ಕೊಳ್ತೀರಾ. ಚಂದ್ರನ ಸ್ಥಾನ ಬದಲಾವಣೆಯು ನಿಮಗೆ ಶಕ್ತಿ, ಸಾಮರ್ಥ್ಯ, ಜೀವನದ ಮೇಲೆ ಪ್ರೀತಿಯನ್ನು ಕೊಡುತ್ತೆ. ಕುಶಲ ಅದೃಷ್ಟ ಲಾಭವನ್ನು ಕಂಡುಕೊಂಡು ಉತ್ತಮವಾದ ಫಲಿತಾಂಶವನ್ನು ಜೀವನದಲ್ಲಿ ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ, ಮೀನ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಹನುಮಾನ್ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.